ಇರಕಸಂದ್ರ ಕಾಲೋನಿಯಲ್ಲಿ ಶ್ರೀ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಭಕ್ತರಲ್ಲಿ ಸಂಭ್ರಮ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಇರಕಸಂದ್ರ ಕಾಲೋನಿಯಲ್ಲಿ ಶ್ರೀ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದೆ. ಹಲವು ವರ್ಷಗಳ ನಂತರ ಪುನರಾರಂಭಗೊಂಡ ಈ ಜಾತ್ರೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಲ್ಲಿ ಭಾರೀ ಉತ್ಸಾಹ ಮೂಡಿಸಿದೆ. ಈ ದೇವಾಲಯದ ವಿಶೇಷತೆ ಎಂದರೆ ಯಲೆರಾಂಪುರ ಕೆರೆ ನಿರ್ಮಾಣದ ವೇಳೆ ಕೆರೆಯ ಅಂಗಳದಲ್ಲಿದ್ದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ತರಲಾಗಿದ್ದು, ನಂತರ ಪ್ರತಿಷ್ಠಾಪಿಸಲಾಗಿದೆ. ಇಂದಿಗೆ ಈ ದೇವರು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅಭಯಹಸ್ತವಾಗಿ ಪೂಜಿಸಲ್ಪಡುತ್ತಿದ್ದು, ಅಪಾರ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದ್ದಾರೆ. ಜಾತ್ರೆಯ ಅಂಗವಾಗಿ ಏಪ್ರಿಲ್ 8ರಿಂದ 12ರವರೆಗೆ ದನಗಳ ಜಾತ್ರೆ ಕೂಡ ಏರ್ಪಡಿಸಲಾಗಿದೆ. ಏಪ್ರಿಲ್ 12ರಂದು ಮಧ್ಯಾಹ್ನ 12:30 ಮಹಾರಥೋತ್ಸವ ನಡೆಯಲಿದ್ದು, ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಅದೇ ದಿನ ಸಂಜೆ 6:30 ಶ್ರೀ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಹೂವಿನ ವಾಹನೋತ್ಸವ ಜರುಗಲಿದೆ. ಇದೇ ಸಂದರ್ಭದಲ್ಲಿ ಭದ್ರಕಾಳಿ ಸಮೇತ ವೀರಗಾಸೆ ಕುಣಿತವನ್ನು ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗದವರು ನಡೆಸಲಿದ್ದಾರೆ. ಇದು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಲಿದೆ. ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ಕುಂಚಿಟಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಮಹೋತ್ಸವ ನಡೆಯುತ್ತಿದೆ. ಜಾತ್ರೆಗೆ ತಾಲ್ಲೂಕು ಆಡಳಿತಾಧಿಕಾರಿಗಳು, ಪೊಲೀಸ್ ಇಲಾಖೆ, ಬೆಸ್ಕಾಂ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಎನ್ ಶಂಕರ್ ಮತ್ತು ಕುಟುಂಬದವರ ನೇತೃತ್ವದಲ್ಲಿ ಎಲ್ಲಾ ಪೂಜಾ ವಿಧಿಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಮಸ್ತ ಭಕ್ತರನ್ನು ಜಾತ್ರೆಗೆ ಆಗಮಿಸಿ ಸ್ವಾಮಿಯವರ ಆಶೀರ್ವಾದ ಪಡೆಯುವಂತೆ ವಿನಂತಿಸಿಕೊಂಡಿದ್ದಾರೆ. ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಸಹ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹನುಮತ್ ರಾಮಲಿಂಗೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಮುಗಿದ ನಂತರ ಸಂಜೆ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಮತ್ತು ವೀರಾಂಜನೇಯ ಸ್ವಾಮಿಯವರ ಹೂವಿನ ವಾಹನೋತ್ಸವ ಹಾಗೂ ಭದ್ರಕಾಳಿ ಸಮೇತ ವೀರಗಾಸೆ ಕುಣಿತದ ಮನರಂಜನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸದ್ಭಕ್ತ ಮಹಾಶಯರು, ಆಜುಬಾಜು ಗ್ರಾಮಸ್ಥರು ದಯಮಾಡಿ ಈ ಒಂದು ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹನುಮತ್ ರಾಮಲಿಂಗೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ನಮ್ಮ ಸೇವಾ ಸಮಿತಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೆ ಓರಿಗಳು ಹಸುಗಳು ಯಾರು ತಂದು ಕಟ್ತಾರೋ ರೈತರಿಗೆ ಬಹುಮಾನ ವಿತರಣೆ ಇದೆ. 10 ಜನಕ್ಕೆ ಯಾರು ಬಂದು ಫಸ್ಟ್ ಕಟ್ತಾರೋ ಹಸುಗಳಿಗೆ ಅವರಿಗೆ ಬಹುಮಾನ ವಿತರಣೆ ಇದೆ ನಮ್ಮ ಸೇವಾ ಟ್ರಸ್ಟ್ ಇಂದ. ಇರಿಸಂದ್ರ ಕೆರೆಯಲ್ಲಿ ಮೊದಲಿತ್ತಂತಿದ್ದೆವು. ಆ ಕೆರೆ ಉತ್ಪಾದನೆ ಅಂದ್ರೆ ಅಲ್ಲಿ ಮಧ್ಯಕ್ಕೆ ಸಿಗಾಕಂತೆ ಅನ್ನೋ ಉದ್ದೇಶದಿಂದ ಸ್ವಾಮಿ ತಂದು ಇಲ್ಲಿ ನಮ್ಮ ಪೂರ್ವಜರು ಅಲ್ಲಿ 3 ತಲೆಮಾರಿನ ಹಿಂದೆ ಬಂದು ಪ್ರತಿಷ್ಠಾಪನೆ ಮಾಡಿ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಅಂತೇಳಿ ಇದು ಮಾಡ್ಕೊಂಡು ಇಲ್ಲಿ ಸುಮಾರು ಜನಕ್ಕೆ ಕಷ್ಟ ನಿವಾರಣೆ ಆಗಿದೆ ಸ್ವಾಮಿ. ಇಲ್ಲಿ ಸ್ವಾಮಿ ನಂಬಿಕೆಗೆ ಮತ್ತೊಂದು ಹೆಸರೇ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ. ಪ್ರತಿದಿನ ಪೂಜಾ ಪುರಸ್ಕಾರಗಳು, ಇಲ್ಲಿ ಪೂಜಾ ಕೈಂಕರ್ಯಗಳು ನಮ್ಮ ಸುಮಾರು ದಿನದಿಂದಲೂ ನೆರವೇರ್ತಾ ಬರ್ತಾ ಇದೆ. ಏನು ತೊಂದರೆ ಇಲ್ಲ. ದಯಮಾಡಿ ಇದಕ್ಕೆ ಸ್ವಾಮಿಯವ್ರು ನಡ್ಕೊಂಡ್ರೆ ನಿಮ್ಮ ಕಷ್ಟ ಕಾರ್ಪಣ್ಯ ದೂರ ಹೋಗೋದಂತೆ ಖಂಡಿತ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.